ಹೊಳೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಯುವಕರ ಸಂಘದ ಆಶ್ರಯದಲ್ಲಿ ಆಯೋಜನೆ ಮಾಡಿರುವ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಕುಸ್ತಿ ಪಂದ್ಯಾವಳಿ ಕಾರ್ಯಕ್ರಮ ಕುರಿತು ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹ ಯುವಕರ ಸಂಘ ಆಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನವೆಂಬರ್ 27ರ ಗುರುವಾರದಿಂದ 4 ದಿನಗಳ ವಿಶೇಷ ಕಾರ್ಯಕ್ರಮದ ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಪುರಸಭಾ ನಾಮನಿರ್ದೇಶಿತ ಮಾಜಿ ಸದಸ್ಯರಾದ ಉಮೇಶ್ ಲಕ್ಕೇಗೌಡ ತಿಳಿಸಿದರು. ಅವರು ಮಾತನಾಡಿ, ಪಟ್ಟಣದ ಬಸವನಗುಡಿ ಬೀದಿಯಲ್ಲಿ ನವೆಂಬರ್ 27ರ ಗುರುವಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಜಿ ಕನ್ನಡ ವಾಹಿನಿಯ ಸರಿಗಮಪ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮವಿರುತ್ತದೆ. ಶುಕ್ರವಾರ ಮಧ್ಯಾಹ್ನ 12:30ರಿಂದ ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ರಣಧೀರ ಕಂಠೀರವ ವೇದಿಕೆಯಲ್ಲಿ 60 ಜೊತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಕುಸ್ತಿ ಪಂದ್ಯಾವಳಿ ನಡೆಯಲಿದೆ. ಈ ಪಂದ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆದಿರುವ 6 ಜೊತೆ ಮಹಿಳಾ ಕುಸ್ತಿ ಸಹ ನಡೆಯಲಿದೆ. ಶನಿವಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮುಂಭಾಗದ ರಾಷ್ಟ್ರಕವಿ ಕುವೆಂಪು ವೇದಿಕೆಯಲ್ಲಿ ಸರಿಗಮಪ ಕಲಾವಿದರುಗಳಿಂದ ಸಂಜೆ 7 ಗಂಟೆಗೆ ರಸಮಂಜರಿ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಭಾನುವಾರ ಸಂಜೆ ವಿವಿಧ ಜನಪದ ಕಲಾಮೇಳ ಹಾಗೂ ಇತರೆ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ತಾಯಿ ಭುವನೇಶ್ವರಿ ಉತ್ಸವ ಏರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಪೈಲ್ವಾನ್ ಧನಂಜಯ ಮಾತನಾಡಿ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಕುಸ್ತಿಪಟುಗಳಾದ ಹರೀಶ್ ಗೌಡ ಅವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಚಿವ ಮಹಾದೇವಪ್ಪ, ಸಂಸದ ಶ್ರೇಯಸ್ ಎಂ ಪಟೇಲ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಹಾಸನದ ಮಾಜಿ ಶಾಸಕರು ಹಾಗೂ ಬಿಜೆಪಿ ಮುಖಂಡ ಪ್ರೀತಮ್ ಗೌಡ ಸೇರಿದಂತೆ ಪ್ರಮುಖ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. 4 ದಿನಗಳು ನಡೆಯುವ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆ ಹಾಗೂ ಕುಸ್ತಿ ಪಂದ್ಯಾವಳಿ ಯಶಸ್ಸಿಗೆ ನಾಗರಿಕರು ಸಹಕರಿಸುವ ಜೊತೆಗೆ ಕಾರ್ಯಕ್ರಮಗಳಿಗೆ ಆಗಮಿಸಿ ಯಶಸ್ಸಿಗೆ ಕಾರಣ ಆಗಬೇಕೆಂದು ಉಪಸ್ಥಿತರು ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರುಗಳಾದ ಡೊನಾಲ್ಡ್ ರಂಗಸ್ವಾಮಿ, ಪುರಸಭಾ ಮಾಜಿ ಸದಸ್ಯ ಭೈರಶೆಟ್ಟಿ, ಗಿರೀಶ್ ಯಾದವ್ ಮತ್ತು ಆಟೋ ಕಿಟ್ಟಿ ಉಪಸ್ಥಿತರಿದ್ದರು. ನಾವು 28/2025 ಕುಸ್ತಿ ಇಡ್ಸ್ಕೊಂಡಿದ್ದೀವಿ. ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಕುಸ್ತಿ ಏನಪ್ಪಾ ಅಂತಂದ್ರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕುಸ್ತಿ. ಈ ಕುಸ್ತಿ 50ರಿಂದ 60 ಜೊತೆ ಕುಸ್ತಿಗಳು ಬರ್ತವೆ. ಹೊರಗಡೆ ಹರಿಯಾಣ, ಮಹಾರಾಷ್ಟ್ರ, ಸಾಂಗ್ಲಿ, ಕರ್ನಾಟಕ, ಗುಲ್ಬರ್ಗ, ಬಿಜಾಪುರ, ಬೆಂಗಳೂರು, ಕನಕಪುರ, ಮೈಸೂರು, ಮಂಡ್ಯ ಇತರ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟ ಪ್ರತಿಭಾನ್ವಿತ ಕುಸ್ತಿಪಟುಗಳಿಂದ ಅದ್ದೂರಿ ಕುಸ್ತಿ ಆಯೋಜಿಸಲಾಗಿರುತ್ತದೆ. ಇದು ಫಾಸ್ಟ್ನೇ ಬಹುಮಾನ ಬಂದು 3 ಲಕ್ಷ ಇರುತ್ತೆ. ಮಾರ್ಕೆಟ್ ಕುಸ್ತಿ ಬಿಜಾಪುರ ರಾಮಚಂದ್ರ ವರ್ಸಸ್ ಮಹಾರಾಷ್ಟ್ರ ವಿಶ್ವಜಿತ್ ಅಭಿನವ್ ಅಂತ ರೂಪನ್ನವರಂತ ಅವ್ರ ಕುಸ್ತಿ ಸೋಲುವುದರಿಂದ ತನಕ ಕುಸ್ತಿ ಕುಡಿಸಲಾಗುತ್ತದೆ. ಅಂಥ ಜೊತೆ ಕುಸ್ತಿ 3ರಿಂದ 4 ಜೊತೆ ಕುಸ್ತಿ ಇದ್ದಾರೆ. ನಮ್ಮ ಇದರಿಂದ 60 ಜೊತೆಗೆ ಫುಲ್ಲು ಹೊರಗಡೆ ದೇಶದಲ್ಲಿ, ಹೊರಗಡೆ ರಾಜ್ಯದಲ್ಲಿ ಯಾರ್ಯಾರು ಹೆಸರು ಮಾಡಿದ್ದಾರೆ ನಮ್ಮ ಕರ್ನಾಟಕ ಪೈಲ್ವಾನ್ಗಳು, ಅಂಥ ಪೈಲ್ವಾನರನ್ನ ಕರೆಸಿ ನಾವು ಕುಸ್ತಿ ಮಾಡಿಸ್ತಾ ಇದ್ದೀವಿ. ಹೊಳೆನರಸೀಪುರದ ಇತಿಹಾಸ ಅಂತ ಹೇಳ್ಬೋದು ಇದನ್ನ. ಅಂತ ಪೈಲ್ವಾನ್ ಕರೆಸಿ ಕುಸ್ತಿಗಳು ಮೊದಲೇ ಎಲ್ಲರೂ ಬಂದಿರ್ತಾರೆ. ಏನಕ್ಕೆ ಹಾಕತ್ತಾರೆ ಅಂದ್ರೆ ದಸರಾದಲ್ಲಿ ಪಾಯಿಂಟ್ ಕುಸ್ತಿ ಸೀಮಿತವಾಗಿರುತ್ತೆ. ನಾವು ಮಾಡ್ತಾರದು ನಾಡ ಕುಸ್ತಿ. ನಾಡ ಕುಸ್ತಿನೇ ಆ ಥರ ಮಾಡೋದಾಗಿತ್ತಲ್ಲ ಅಂತ.